ಇವತ್ತಿನ ವಿಡಿಯೋದಲ್ಲಿ ಕಾಂಪೌಂಡ್ ಬೀಮ್ಗೆ ಸಪೋರ್ಟ್ ಕೊಡೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿನ ಹಂಚ್ಕೊಳ್ತೇನೆ. ಇಲ್ಲಿ ಕಾಂಪೌಂಡ್ ಬರುವ ಜಾಗದಲ್ಲಿ ನಾವು ಮುಂಚಿತವಾಗಿಯೇ ಪ್ಲಿಂತ್ ಹಾಕುವಾಗ ಅಥವಾ ಇಲ್ಲಿ ಏನು ಗ್ರೌಂಡ್ ಬೀಮ್ ಹಾಕ್ತೀವೋ ನಾವು, ನೀವಲ್ಲಿ ನೋಡ್ಬೋದು ಅಲ್ಲೊಂದು ಬೀಮ್ ಬಂದಿದೆ ಅಡ್ಡ, ಇಲ್ಲೊಂದು ಬೀಮ್ ಇದೆ ಹಾಗೂ ಈ ಕಡೆ ಒಂದು ಬೀಮ್ ಇದೆ. ಇದು ಎಲ್ಲೆಲ್ಲಿ ಬೀಮ್ ಬಂದಿದೆಯೋ ಅಲ್ಲಿ ಒಳಗಡೆ ಕಾಲಮ್ ಇದೆ. ಪ್ಲಿಂತ್ ಹಾಕುವಾಗನೇ ಒಂದು ಎಕ್ಸ್ಟೆನ್ಷನ್ ತಗೊಂಡು ಈ ಬೀಮ್ಸಿಗೆ ಇನ್ನೊಂದು ಬೀಮ್ ನಾವು ಸಪೋರ್ಟಿಂಗ್ ಆಗಿ ಹಾಕ್ಕೊಂಡಿದ್ದೀವಿ ಕಂಪ್ಲೀಟು. ಈ ರೀತಿಯಾಗಿ ನೀವು ಹಾಕಿದಾಗ ಕಾಂಪೌಂಡ್ಗೆ ಒಳ್ಳೆ ರೀತಿಯಾದಂಥ ಸಪೋರ್ಟ್ ಸಿಗುತ್ತೆ. ಕಾಂಪೌಂಡ್ ಕಟ್ಟಿದ ಮೇಲೆ ನಾಳೆ ಮುಂದಿನ ದಿನಗಳಲ್ಲಿ ಸೆಟ್ಲ್ಮೆಂಟ್ ಆಗುವಂಥ ಅಂಶಗಳು ತುಂಬ ಕಡಿಮೆ ಇರುತ್ತೆ. ಅದೇ ನೀವು ಇನ್ನೊಂದು ನಾನು ಪಕ್ಕದ ಸೈಟಲ್ಲಿ ಒಂದು ತೋರಿಸ್ತೇನೆ. ನಮ್ಮ ವರ್ಕ್ ನಡೀತಿರೋ ಪಕ್ಕದ ಸೈಟಲ್ಲಿ ಕೆಳಗಡೆ ಒಂದು ಬೀಮ್ ಹಾಕಿಬಿಟ್ಟು ಜಸ್ಟ್ ಇದನ್ನು ಕಾಂಪೌಂಡ್ ಕಟ್ಟಿದ್ದಾರೆ. ನೀವು ನೋಡ್ಬೋದು ಕ್ರ್ಯಾಕ್ ಸ್ವಲ್ಪ ಲೈಟಾಗಿ ಸೆಟ್ಲ್ಮೆಂಟ್ ಆಗ್ತಾ ಇದೆ. ಅದು ಇದೇನು ಕ್ರ್ಯಾಕ್ ಬಂದಿದೆಯಲ್ಲ, ಇದು ಈ ರೀತಿ ಸ್ವಲ್ಪ ಸೆಟ್ಲ್ಮೆಂಟ್ ಆಗುವಂಥ ಇಶ್ಯೂಸ್ಗಳು ಈ ರೀತಿಯಾಗಿ ನೀವು ಕನೆಕ್ಷನ್ ಮಾಡಿಕೊಂಡಾಗ ನಿಮಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ನಿಮಗೆ ಇನ್ನೊಂದು ಕಡೆಯಿಂದನೂ ತೋರಿಸ್ಕೊಡ್ತೇನೆ ಬನ್ನಿ. ಇಲ್ಲೂ ನೀವು ಈ ಸೈಡಲ್ಲೂ ನೋಡ್ಬೋದು, ಇದೇನು ಬೀಮ್ ಬಂದಿದೆಯಲ್ಲ, ಇಲ್ಲಿ ಕಾಂಪೌಂಡ್ ಕಟ್ತೀವಿ. ಇಲ್ಲಿ ಏನು ಇದು ನಿಮಗೆ ಬೀಮ್ ಕಾಣ್ತಾ ಇದೆ, ಇದು ಡೈರೆಕ್ಟ್ ಪಿಲ್ಲರಿಂದ ಹೊರಗಡೆ ತೊಗೊಂಡಿರೋವಂಥದ್ದು. ನಾವು ಇದು ಹಿಂಗೆ ಹೊರಗಡೆ ತೊಗೊಂಡು ಅದು ಕನೆಕ್ಟ್ ಮಾಡಿ ಬೀಮ್ ಕೊಟ್ಟಿದ್ದೀವಿ. ಸೊ ನಿಮಗೆ ಸಪೋರ್ಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಪ್ಲಿಂತಲ್ಲಿ ಸಪೋರ್ಟ್ ತೊಗೊಂಡಾಗ ಸ್ಟ್ರಾಂಗ್ ಆಗಿರುತ್ತೆ. ಅದೇ ನೀವು ಆ ಕಡೆ ಸೈಟಲ್ಲಿ ನಾನು ಆವಾಗಲೇ ತೋರಿಸಿದ್ನಲ್ಲ, ಕಾಂಪೌಂಡ್ ಲೈಟಾಗಿ ಸೆಟ್ಲ್ಮೆಂಟ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಇದರಿಂದ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ಅಂತಂದರೆ, ಲಾಸ್ಟಲ್ಲಿ ಕಾಂಪೌಂಡ್ ಹಾಕುವಾಗ ಮತ್ತೆ ಇನ್ನೊಂದು ಸಲ ಎಕ್ಸ್ಕವೇಷನ್ ಮಾಡಿ ಅದಕ್ಕೆ ಸಪ್ರೇಟಾಗಿ ಫೌಂಡೇಶನ್ ಹಾಕುವಂಥ ಖರ್ಚು ಕೂಡ ಉಳಿಯುತ್ತೆ. ಜೊತೆಗೇ ಆಗಿಬಿಡುತ್ತೆ ಪ್ಲಿಂತ್ ಹಾಕುವಾಗಲೇ. ಸೊ ಇದೊಂದು ಸ್ವಲ್ಪ ಅಂಶನ ಕಾಳಜಿ ವಹಿಸಿ ಪ್ಲಿಂತ್ ಹಾಕುವಾಗಲೇ ಮಾಡಿ ಇಟ್ಕೊಂಬಿಡಿ. ಧನ್ಯವಾದಗಳು.